ಪ್ರದೇಶ ಕರ್ನಾಟಕ ರಾಜ್ಯದ 19 ಗಡಿ ಜಿಲ್ಲೆಯ 63 ಗಡಿ ತಾಲೂಕುಗಳ ಹಾಗೂ 6 ನೆರೆ ರಾಜ್ಯಗಳ ಗಡಿಯಲ್ಲಿನ ಕನ್ನಡ ಪರಿಸರದ ಭಾಗಗಳನ್ನು ಸಹ ಗಡಿ ಭಾಗ ಎಂದು ಗುರುತಿಸಿ ಆ ಪ್ರದೇಶಗಳನ್ನು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿಗೊಳಿಸುವುದು ಪ್ರಾಧಿಕಾರದ ಮೂಲ ಆಶಯವಾಗಿರುತ್ತದೆ. ಈ ಗಡಿ ಭಾಗದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅಗತ್ಯವಾದ ಶಾಲಾ ಕೊಠಡಿಗಳನ್ನು, ಗ್ರಂಥಾಲಯಗಳನ್ನು, ಗಣಕಯಂತ್ರ ಕೊಠಡಿಗಳನ್ನು, ಸಾಂಸ್ಕೃತಿಕ ಭವನಗಳನ್ನು ಹಾಗೂ ಇನ್ನಿತರ ಪೂರಕವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಈ ಭಾಗದಲ್ಲಿ ಕನ್ನಡ ಪರ ಸಾಂಸ್ಕೃತಿಕ ವಾತಾವರಣ ಉಂಟು ಮಾಡುವುದು, ಕನ್ನಡ ಪರ ಸಾಹಿತ್ಯ, ಸಂಸ್ಕೃತಿ, ಕಲೆಗಳ ಉತ್ಸವಗಳನ್ನು ಏರ್ಪಡಿಸುವುದು ಪ್ರಾಧಿಕಾರದ ಮೂಲ ಆಶಯವಾಗಿರುತ್ತದೆ. ಅಲ್ಲದೆ ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಗೋವಾ ರಾಜ್ಯದ ಕನ್ನಡಿಗರ ಸಮಸ್ಯೆಗಳಿಗೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವು ಪೂರಕವಾಗಿ ಸ್ಪಂದಿಸುವ ಕೆಲಸ ಮಾಡುತ್ತಿದೆ. ಕಾಸರಗೋಡು ಹಾಗೂ ಜತ್ತ ಮತ್ತು ಅಕ್ಕಲಕೋಟೆ ತಾಲೂಕಿನ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಹಾಗೂ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡಿದ ಆ ಸರ್ಕಾರದ ಗಮನಕ್ಕೆ ತಂದು ಕನ್ನಡ ಶಿಕ್ಷಕರನ್ನು ನೇಮಕ ಮಾಡುವ ಬಗ್ಗೆ ಗಡಿ ಪ್ರಾಧಿಕಾರ ಕ್ರಮ ತೆಗೆದುಕೊಂಡಿದೆ. ಕಾಸರಗೋಡಿನ ಗ್ರಾಮಗಳನ್ನು ಮಲಯಾಳೀಕರಣ ಮಾಡುವ ಪ್ರಯತ್ನವನ್ನು ಅಲ್ಲಿನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಿಲ್ಲಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಭಾರತ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಅಂಗವಾಗಿ ಸುಮಾರು 585 ಗಡಿ ಭಾಗದ ವಿವಿಧ ಸಂಘ ಸಂಸ್ಥೆಗಳಿಗೆ ಗಡಿ ಗ್ರಾಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಅಂದಾಜು 1,20,00,000 ರೂಪಾಯಿಗಳನ್ನು ಹಾಗೂ ಹೊರ ರಾಜ್ಯಗಳಲ್ಲಿ ಅಂದರೆ ಕಾಸರಗೋಡು, ಅಂಧೇರಿ, ಗೋವಾ, ಚೆನ್ನೈ, ತಮಿಳುನಾಡು, ಮಂತ್ರಾಲಯ, ತಾಳವಾಡಿ, ಕೊಚ್ಚಿನ್, ಔರಂಗಾಬಾದ್, ದೆಹಲಿ, ಶ್ರೀಶೈಲಂ, ಅಕ್ಕಲಕೋಟ, ಹೊಸೂರು, ವಾರಣಾಸಿ, ಅದೋನಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಒಟ್ಟು 91 ಸಂಸ್ಥೆಗಳಿಗೆ ಸುಮಾರು 3,25,00,000 ರೂಪಾಯಿಗಳ ಅನುದಾನವನ್ನು ಗಡಿ ಜಿಲ್ಲಾಧಿಕಾರಿಗಳ ಮೂಲಕ ಬಿಡುಗಡೆ ಮಾಡಲಾಗಿದೆ. ಹಾಗೂ ಎಲ್ಲ ಕಾರ್ಯಕ್ರಮಗಳು ರಾಷ್ಟ್ರಭಕ್ತಿ, ನಾಡಪ್ರೀತಿ ಎಂಬ ಆಶಯವನ್ನು ಸಾಕಾರಗೊಳಿಸುವಲ್ಲಿ ಯಶಸ್ವಿಯಾಗಿವೆ. ಒಟ್ಟಾರೆಯಾಗಿ ಕಳೆದ 3 ವರ್ಷಗಳಲ್ಲಿ ಕನ್ನಡ ಶಾಲೆಗಳಿಗಾಗಿ 944 ಶಾಲಾ ಕೊಠಡಿಗಳಿಗೆ 34,96,00,000 ರೂಪಾಯಿಗಳು, 121 ಶಾಲಾ ಕೊಠಡಿಗಳ ದುರಸ್ತಿಗೆ 3,77,00,000 ರೂಪಾಯಿಗಳು, 76 ಶೌಚಾಲಯಗಳಿಗೆ 1,26,00,000 ರೂಪಾಯಿಗಳು, 42 ಶಾಲಾ ಆವರಣ ಗೋಡೆಗೆ 4,26,00,000 ರೂಪಾಯಿಗಳು, 21 ಗ್ರಂಥಾಲಯ ಕೊಠಡಿಗಳಿಗೆ 2,50,00,000 ರೂಪಾಯಿಗಳು, 43 ಗಣಕಯಂತ್ರ ಕೊಠಡಿಗಳಿಗೆ 51,00,000 ರೂಪಾಯಿಗಳು, 74 ಸಾಂಸ್ಕೃತಿಕ ಭವನಗಳಿಗೆ 19 ಕೋಟಿಗಳ ನಿರ್ಮಾಣ ಮುಂತಾದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಗಡಿ ಜಿಲ್ಲಾಧಿಕಾರಿಗಳ ಮೂಲಕ ಅನುದಾನ ಬಿಡುಗಡೆ ಮಾಡಲಾಗಿದೆ. ಇವೆಲ್ಲ ಯೋಜನೆಗಳ ಮೇಲ್ವಿಚಾರಣೆಗಾಗಿ ಗಡಿ ಜಿಲ್ಲೆಗಳ ಹೆಚ್ಚುವರಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಕಮಿಟಿ ಪರಿಶೀಲನೆ ನಡೆಸುತ್ತದೆ. ಹಾಗೂ ಕಳೆದ 3 ವರ್ಷಗಳಿಂದ ಗಡಿನಾಡ ಚೇತನ ರಾಜ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಗಡಿ ಪ್ರಾಧಿಕಾರವು ಹೊರ ರಾಜ್ಯಗಳಲ್ಲಿ ಕನ್ನಡದ ಅಸ್ಮಿತೆಯನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಕನ್ನಡ ಭವನಗಳನ್ನು ನಿರ್ಮಿಸುವಂತಹ ವಿಶಿಷ್ಟ ಯೋಜನೆಗೆ ನಾಂದಿ ಹಾಡಿದೆ. ನಾಡೋಜ ಡಾಕ್ಟರ್ ಕಯ್ಯಾರ ಕಿಯ್ಯಣ್ಣ ರೈರವರ ಹೆಸರಿನಿಂದ ಕಾಸರಗೋಡಿನಲ್ಲಿ, ಡಾಕ್ಟರ್ ಜಯಾದೇವಿ ತಾಯಿ ಲೀಗಾಳೆರವರ ಹೆಸರಿನಲ್ಲಿ ಅಕ್ಕಲಕೋಟೆಯಲ್ಲಿ ಕನ್ನಡ ಭವನಗಳನ್ನು ನಿರ್ಮಿಸಲಾಗುತ್ತಿದೆ. ಅಲ್ಲದೆ ಗೋವಾದಲ್ಲಿಯೂ ಕನ್ನಡ ಭವನ ನಿರ್ಮಿಸಲು ಪ್ರಯತ್ನಿಸಲಾಗುತ್ತಿದೆ. ಇದಲ್ಲದೆ ಹಲವಾರು ಗಡಿ ಪ್ರದೇಶಗಳಲ್ಲಿನ ಕನ್ನಡ ಶಾಲೆಗಳಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿರುತ್ತದೆ. ಅಲ್ಲದೆ ಗಡಿ ಪ್ರಾಧಿಕಾರದಿಂದ ಮಂಗಳೂರಿನ ತುಳು ಅಕಾಡೆಮಿ, ಬ್ಯಾರಿ ಅಕಾಡೆಮಿ, ಕೊಂಕಣಿ ಅಕಾಡೆಮಿ ಕಟ್ಟಡ ಕಾಮಗಾರಿಗಳಿಗೆ ಅನುದಾನ ನೀಡಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವು 2010ರಲ್ಲಿ ಅಸ್ತಿತ್ವಕ್ಕೆ ಬಂದ ದಿನದಿಂದ ತನ್ನ ಆರ್ಥಿಕ ಇತಿಮಿತಿಯಲ್ಲಿ ಪ್ರಾಧಿಕಾರದ ಆಶಯಗಳಿಗೆ ಪೂರಕವಾಗಿ ಕಾರ್ಯ
ಕಾರ್ಯನಿರ್ವಹಿಸುತ್ತಿದೆ. ಗಡಿ ಭಾಗದ ಕನ್ನಡಿಗರ ಹಾಗೂ ಹೊರನಾಡಿನಲ್ಲಿ ನೆಲೆಸಿರುವ ಕನ್ನಡಿಗರ ಆಶೋತ್ತರಗಳು ಮತ್ತು ಬೇಡಿಕೆಗಳು ಬಹಳಷ್ಟು ಇದ್ದು ಅವುಗಳನ್ನು ಪೂರೈಸುವ ದಿಸೆಯಲ್ಲಿ ಕರ್ನಾಟಕ ಸರ್ಕಾರವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಬಂದಿದೆ. ಹೊರ ರಾಜ್ಯಗಳಲ್ಲಿನ ಕನ್ನಡಿಗರು ಭೌಗೋಳಿಕವಾಗಿ ನಮ್ಮ ರಾಜ್ಯದಿಂದ ಹೊರಗೆ ಉಳಿದಿದ್ದರೂ ಭಾವನಾತ್ಮಕವಾಗಿ ಅವರು ಕರ್ನಾಟಕದ ಒಂದು ಭಾಗವೇ ಆಗಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಪ್ರಾಧಿಕಾರವು ಮತ್ತಷ್ಟು ಹೆಚ್ಚಿನ ಆರ್ಥಿಕ ಸಂಪನ್ಮೂಲದಿಂದ ಗಡಿನಾಡ ಕನ್ನಡಿಗರ ಆಶೋತ್ತರ ಈಡೇರಿಸುವಲ್ಲಿ ಮತ್ತಷ್ಟು ಹೆಚ್ಚಿನ ಯೋಜನೆಗಳನ್ನು ಹಮ್ಮಿಕೊಳ್ಳುವ ಆಶಯವನ್ನು ಹೊಂದಿದೆ.